ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸಂತೋಷ್ ಜಯಶಂಕರ್. ಇಂದು ನಿಮ್ಮ ಹೃದಯಕ್ಕೆ ತಟ್ಟುವಂತಹ ಒಂದು ಕತೆ ಹೇಳ್ತೀನಿ. ಈ ಕತೆ ಕೇಳಿದ ಮೇಲೆ ನಿಮ್ಮ ಜೀವನದಲ್ಲಿ ನೀವು ತೆಗೆದುಕೊಳ್ಳುವಂತಹ ಮುಂದಿನ ಹೆಜ್ಜೆ ಮತ್ತು ಅದರ ಪ್ರಯತ್ನ ಬೇರೆ ರೀತಿಯದ್ದಾಗಿರಬಹುದು. ನಾವೆಲ್ಲರೂ ಬದುಕಿನಲ್ಲಿ ಯಾವುದೋ ಒಂದು ಗುರಿ, ಸಾಧನೆ, ಯಶಸ್ಸು ಅಥವಾ ಮನಸ್ಸಿನ ತೃಪ್ತಿಗಾಗಿ ಹೋರಾಡ್ತಾನೆ ಇರ್ತೀವಿ, ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಕೆಲವರಿಗೆ ಆ ಗುರಿ ಸುಲಭವಾಗಿ ಸಿಗುತ್ತೆ, 1 ಅಥವಾ 2 ಪ್ರಯತ್ನದಲ್ಲೇ ಸಿಗುತ್ತೆ. ಆದರೆ ಹೆಚ್ಚು ಜನರಿಗೆ ಹಾದಿ ತುಂಬ ಕಷ್ಟಕರ. 100 ಪ್ರಯತ್ನ, 100 ವಿಫಲತೆ, ಮತ್ತೆ ನಿಂತು ಮುಂದುವರಿಯುವಂಥ ಧೈರ್ಯ, ಇವೇ ಅವರನ್ನು ಗೆಲುವಿನತ್ತ ಕರೆದೊಯ್ಯುತ್ತೆ. ಸ್ನೇಹಿತರೆ, ಆದರೆ ಇನ್ನೊಂದು ವಾಸ್ತವ ಏನಂದರೆ, ಕೆಲವರು ಮಧ್ಯದಲ್ಲೇ ಕೈ ಚೆಲ್ಲಿಬಿಡ್ತಾರೆ. ಅಂದರೆ ಅಲ್ಲೇ ಸ್ಟಾಪ್ ಆಗ್ತಾರೆ, ಅಲ್ಲೇ ನಿಲ್ಲಿಸ್ಬಿಡ್ತಾರೆ. ಯಾಕಂದರೆ ಫಲ ತಡವಾಗುತ್ತೆ. ಜನರ ಮಾತುಗಳು ಮನಸ್ಸಿಗೆ ತಡ್ತಾ ಇರ್ತವೆ, ಆತ್ಮವಿಶ್ವಾಸ ಕುಸಿಯುತ್ತಾ ಇರ್ತದೆ. ಆದರೆ ನಿಜವಾದ ಹೋರಾಟಗಾರರು ಪ್ರಶ್ನೆ ಬರುತ್ತೆ. ಅವರು ಎಷ್ಟು ಬಿದ್ದರೂ ಕೂಡ ಎದ್ದು ನಿಂತು ಮತ್ತೆ ಪ್ರಯತ್ನ ಮಾಡ್ತಾರೆ, ಮತ್ತೆ ನಡೀತಾ ಇರ್ತಾರೆ. ನಿಮಗೆ ಒಂದು ನಿಜವಾದ ಘಟನೆ ಹೇಳಬೇಕು ಅಂತ ಅನಿಸ್ತಿದೆ. ಒಬ್ಬ ವ್ಯಕ್ತಿ ಸೋಷಿಯಲ್ ಮೀಡಿಯಾ ಬಗ್ಗೆ ಏನೂ ಗೊತ್ತಿಲ್ಲ, ಯೂಟ್ಯೂಬ್ ಅಂತ ಬರೆಯೋಕ್ಕೂ ಕೂಡ ಗೊತ್ತಿರಲಿಲ್ಲ. ಆದರೂ ಅವನ ಮನಸ್ಸಲ್ಲಿ ಒಂದು ಕನಸು, ಜನರಿಗೆ ಏನಾದರೂ ಹಂಚಬೇಕು, ತನ್ನ ಒಂದು ಪ್ರಯತ್ನದಿಂದ, ತನ್ನ ವಿಚಾರದಿಂದ ಏನಾದರೂ ಒಂದು ಬದಲಾವಣೆ ತರಬೇಕು ಅಂತ ಅಂದ್ಕೊಳ್ತಿರ್ತಾನೆ. ಅವನು ಪ್ರತಿದಿನ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಒಂದು ದಿನ ಒಂದು ಹೊಸ ವಿಡಿಯೋ ಕಲ್ಪನೆ ಬಂದು ಅದನ್ನು ಮಾಡಿ ರಾತ್ರಿ ಅಪ್ಲೋಡ್ ಮಾಡಿದ್ದು ಮಲ್ಕೊಂಡ್ಬಿಡ್ತಾನೆ. ಬೆಳಿಗ್ಗೆ ಎದ್ದು ನೋಡೋಷ್ಟರಲ್ಲಿ ಅವನ ಊಹೆಗೂ ಮೀರಿದಂತಹ ವ್ಯೂಸ್ ಮತ್ತು ಸಾವಿರಾರು ಸಬ್ಸ್ಕ್ರೈಬರ್ಸು ಬಂದಿರುತ್ತೆ. ಅವನ ಹೃದಯದಲ್ಲಿ ಒಂದು ಕ್ಷಣ ಇದು ನನ್ನ ಅದೃಷ್ಟ ಅಂತ ಅನಿಸಿರುತ್ತೆ ಅಲ್ವಾ? ಆದರೆ ನಿಜವಾದ ಕಾರಣ ಅದೃಷ್ಟವಲ್ಲ, ಅದು ಅವನ ನಿರಂತರ ಹೋರಾಟವಾಗಿರುತ್ತೆ. ಅವನ ಕೈ ಚೆಲ್ಲದ ಮನಸ್ಸು, ಅವನ ಶ್ರದ್ಧೆ, ಅವನ ತಾಳ್ಮೆ ಅಲ್ವಾ ಸ್ನೇಹಿತರೆ? ಇದೇ ಜೀವನದಲ್ಲಿ ಒಂದೊಳ್ಳೆ ಪಾಠ. ಯಶಸ್ಸು ಒಂದೇ ಒಂದು ದಿನದಲ್ಲಿ ಬರೋದಿಲ್ಲ. ಇಂದು ಮಾಡಿದಂತಹ ಪ್ರಯತ್ನ ಫಲ ಕೊಡದೇ ಇರಬಹುದು, ನಾಳೆ ಮಾಡಿದ್ರೂ ಕೂಡ ಕೊಡದೇ ಇರಬಹುದು. ಆದರೆ ಪ್ರತಿದಿನ ಮಾಡಿದಂತಹ ಪ್ರಯತ್ನ ಒಂದೇ ಒಂದು ದಿನ ಬೃಹತ್ತಾದಂತಹ ಒಂದು ಫಲ, ಅಂದರೆ ಆ ಫಲವಾಗಿ ನಿಮ್ಮ ಮುಂದೆ ನಿಂತ್ಕೊಳ್ಳುತ್ತೆ. ಜನರು ಮಾತಾಡ್ತಾರೆ ಏನಂತ, ನಿನ್ನ ಕೈಲಿ ಆಗೋದಿಲ್ಲ, ಹಾಗೇನು ಆಗೋದಿಲ್ಲ, ಎಷ್ಟು ಪ್ರಯತ್ನ ಮಾಡೋದು ಹೇಗೆ ಅಂತ. ಆದರೆ ನೆನಪಿಡಿ, ಅವರಿಗೆ ನಿಮ್ಮ ಕನಸುಗಳು ಗೊತ್ತಿಲ್ಲ, ನಿಮ್ಮ ಪ್ರಯತ್ನದ ಬೆಲೆ ಗೊತ್ತಿಲ್ಲ. ನೀವು ಮಾಡುತ್ತಿರುವಂತಹ ಹೋರಾಟ ವಿಶಿಷ್ಟವಾಗಿದೆ. ನಿಮ್ಮಂಥವರು ಈ ಭೂಮಿಯಲ್ಲಿ ಮತ್ಯಾರೂ ಇಲ್ಲ ಅಂತಲೇ ತಿಳ್ಕೊಳ್ಳಿ. ನಿಮ್ಮ ಹಾದಿ ನಿಮ್ಮದೇ, ನಿಮ್ಮ ಕಥೆ ನಿಮ್ಮದೇ. ನೀವು ಯಾರೊಂದಿಗೂ ಹೋಲಿಸ್ಕೊಳ್ಬೇಡಿ. ನಿಮ್ಮಲ್ಲಿ ಅತ್ಯಂತ ಶಕ್ತಿಯುತವಾದಂತಹ ಸಾಮರ್ಥ್ಯ ಇದೆ. ನೀವು ಸಾಧ್ಯ ಮಾಡಿದ್ರೆ ಅದು ಇತರರಿಗೆ ಸಾಧ್ಯವಿಲ್ಲದ ಕೆಲಸವಾಗಬಹುದು. ಸಾಮರ್ಥ್ಯವಿದೆ. ಆದ್ದರಿಂದ ಸ್ನೇಹಿತರೆ, ಎಷ್ಟು ಬಿದ್ದರೂ ಎದ್ದು ನಿಲ್ಲಿ. ಎಷ್ಟು ವಿಫಲವಾದರೂ ಕೂಡ ಪ್ರಯತ್ನವನ್ನು ಬಿಡದೆ ಮುಂದುವರಿಸಿ. ಆ ಭಗವಂತ ನಿಮ್ಮ ಕೈ ಬಿಡೋದಿಲ್ಲ. ಹಿಂದೆ ಒಂದು ಹೆಜ್ಜೆ ಮುಂದೆ ಇಡಿ, ಅದು ನಾಳೆ ಮೈಲುಗಲ್ಲಾಗಬಹುದು. ಈ ಕತೆ ಇಷ್ಟ ಆಯ್ತಾ? ಲೈಕ್ ಮಾಡಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮಂತಹ ಎಷ್ಟೋ ಜನ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಯಾರಿಗಾದರೂ ಇದು ಸ್ಫೂರ್ತಿ ಆಗ್ಬೋದು. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಜಯಶಂಕರ್. ನಮಸ್ಕಾರ.